ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿತಿನ್ಯಾಸ್ ಕೆಫೆ. ಇವತ್ತಿನ ರೆಸಿಪಿ ಏನಂದರೆ ವೆಜ್ ಫ್ರೈಡ್ ರೈಸ್. ಈಗಾಗಲೇ ಚಳಿಗಾಲ ಶುರುವಾಗ್ತಿದೆ, ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ವಾ? ಅದಕ್ಕೆ ನಾನಿವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಒಂದೊಳ್ಳೆ ಸೂಪ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ ಹಾಗಾದರೆ ಇದೆರಡು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 3-4 ಸ್ಪೂನ್ ಆಯಿಲ್ ಹಾಕಿ ನಂತರ 1 ಸ್ಪೂನ್ ಬಟರ್ ಸೇರಿಸ್ಕೋಬೇಕು. ಇದೆರಡು ಬಿಸಿಯಾದ ನಂತರ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ತುರಿದಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಕೋಬೇಕು. ಇವಾಗ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು 3 ಹಸಿಮೆಣಸಿನಕಾಯಿನೂ ಹಾಕೋತಿದ್ದೀನಿ. ಇವಾಗ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ 1 ಮೀಡಿಯಮ್ ಸೈಜ್ ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಸ್ವಲ್ಪ ಬೀನ್ಸ್ ಕೂಡ ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಫ್ರೈ ಆದ ನಂತರ ನಾನಿಲ್ಲಿ 1/4 ಬೌಲ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ತುಂಬ ಹಾಕ್ಕೊಳ್ಳೋದು ಬೇಡ, ಜಸ್ಟ್ 1-2 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕು. ನಂತರ ಉದ್ದ ಮತ್ತು ತೆಳುವಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ 3/4 ಬೌಲ್ ಸೇರಿಸ್ಕೋಬೇಕು. ನಂತರ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜ್ ಸಹ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಬೌಲ್ ತಗೊಂಡಿದ್ದೀನಿ. ಫ್ರೈಡ್ ರೈಸ್ಗೆ ಕ್ಯಾಬೇಜ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಎಲ್ಲ ತರಕಾರಿಗಳು ತುಂಬ ಫ್ರೈ ಆಗೋದು ಬೇಡ, ಯಾಕಂದರೆ ಮೊದಲೇ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಈ ಸಮಯದಲ್ಲಿ 1/2 ಸ್ಪೂನ್ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ತರಕಾರಿಗಳು ಅರ್ಧ ಫ್ರೈ ಆಗಿದೆ. ಈ ಸಮಯದಲ್ಲಿ ಅರ್ಧ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ಮತ್ತು 2 ಸ್ಪೂನ್ ಟೊಮ್ಯಾಟೊ ಕೆಚಪ್ ಸೇರಿಸ್ಕೊಂಡು ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಸಹ ಸೇರಿಸ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ಬೇಡ ಅನ್ನೋರು ಹಸಿ ಮೆಣಸಿನ್ಕಾಯಿ ತಗೊಂಡ್ವಲ್ಲ, ಆ ಸಮಯದಲ್ಲಿ ನಿಮ್ಮ ಸ್ಪೈಸಿಗೆ ತಕ್ಕಂತೆ ಮೆಣಸಿನ್ಕಾಯಿ ತಗೋಬೋದು. ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿಯಾಗಿದೆ. ಈ ಸಮಯದಲ್ಲಿ ಮೊದಲೇ ರೈಸ್ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನು ರೈಸ್ಗೆ 1 ಸ್ಪೂನ್ ಆಯಿಲ್ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಕೂಗಿಸ್ಕೊಂಡಿದ್ದೆ. ಯಾಕಂದರೆ ಈ ರೀತಿ ಗೊಜ್ಜು ಬೇರೆ ರೈಸ್ ಬೇರೆ ಮಾಡುವ ತಿಂಡಿಗಳಿಗೆ ಸ್ವಲ್ಪ ಉಪ್ಪು ಹಾಕಿ ರೈಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಎಲ್ಲ ಕಡೆಗೂ ನೀಟಾಗಿ ಹೊಂದ್ಕೊಳ್ಳುತ್ತೆ. ನಾವು ಗೊಜ್ಜಿಗೂ ಸಹ ಉಪ್ಪು ಸೇರಿಸಿದ್ದೀವಿ, ಹಾಗಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪು ಬೇಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೋದು. ಆಯಿಲ್ ಸೇರಿಸೋದ್ರಿಂದ ರೈಸ್ ಈ ರೀತಿಯಾಗಿ ಉದುರಾಗಿರುತ್ತೆ, ಅಂಟ್ಕೊಳ್ಳಲ್ಲ. ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಸೇರಿಸಿ 5 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಇವಾಗ ಸುಮಾರು 5 ನಿಮಿಷಗಳಾಗಿದೆ ನೋಡಿ. ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿಯಾಗಿದೆ. ಈ ರೀತಿ ಸ್ಟೀಮ್ ಮಾಡೋದ್ರಿಂದ ಇನ್ನಷ್ಟು ರೈಸ್ ಉದುರಾಗಿ ಮತ್ತು ಹೆಚ್ಚು ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೈಡ್ ರೈಸ್ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ಇವಾಗ ಒಂದೊಳ್ಳೆ ಬಿಸಿಯಾದ ಸೂಪ್ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಲೋಟ ನೀರು ಹಾಕಿ ಬಿಸಿ ಮಾಡ್ಕೋಬೇಕು. ನೀರು ಬಿಸಿಯಾದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕ್ಯಾರೆಟ್ ಮತ್ತು ಬೀನ್ಸ್ ಸೇರಿಸ್ಕೋಬೇಕು. ನಂತರ ಸ್ವಲ್ಪ ಕಾರ್ನ್ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಉಪ್ಪನ್ನು ಸ್ವಲ್ಪನೇ ಸೇರಿಸ್ಕೊಳ್ಳಿ, ಯಾಕಂದರೆ ನಾವು ತಗೊಂಡಿರೋ ಸೂಪ್ ಮಿಕ್ಸಲ್ಲಿ ಮೊದಲೇ ಉಪ್ಪಿರುತ್ತೆ. ನಂತರ ಈ ತರಕಾರಿಗಳನ್ನು 5 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಇವಾಗ ಇದು ಕುದೀತಾ ಇದೆ. ಮತ್ತೊಂದು ಕಡೆ ನಾನಿಲ್ಲಿ ನಾರ್ ಸ್ವೀಟ್ ಕಾರ್ನ್ ವೆಜ್ ಸೂಪ್ ಮಿಕ್ಸ್ ತಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಲಮ್ಸ್ ಇಲ್ದಲೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಇದಕ್ಕೆ ಬಿಸಿ ನೀರು ಅಥವಾ ವೆಜಿಟೇಬಲ್ ಬೇಯಿಸ್ಕೊತಾ ಇರ್ತೀವಲ್ಲ, ಅದೇ ನೀರನ್ನು ಸ್ವಲ್ಪ ಸೇರಿಸ್ಕೊಂಡ್ರೆ ಲಮ್ಸ್ ಆಗಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ಈ ರೀತಿಯಾಗಿ 1-2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಇವಾಗ ತರಕಾರಿಗಳು ಆಲ್ಮೋಸ್ಟ್ ಬೆಂದಿದೆ. ಈ ಸಮಯದಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರೋ ಸೂಪ್ ಮಿಕ್ಸ್ನ ಹಾಕ್ಕೊಂಡು ಸೂಪ್ ತಿರುಗಿಸ್ಕೊತಾ ಇರಬೇಕು. ನಾನಿಲ್ಲಿ 10 ರುಪೀಸ್ದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಇಬ್ಬರಿಗೆ ಸಾಕಾಗುತ್ತೆ. ನೀವು ನಿಮ್ಮ ಅಳತೆಗೆ ತಕ್ಕಂತೆ ಹೆಚ್ಚು ಕಡಿಮೆ ತಗೋಬಹುದು. ಇವಾಗ ಇದು ಸೂಪ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಸುಮಾರು 5 ನಿಮಿಷಗಳ ಕಾಲ ಆದಮೇಲೆ ನೋಡಿ ಸೂಪ್ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಸೇರಿಸ್ಕೊಂಡ್ರೆ ಬಿಸಿಯಾದ ಮತ್ತು ಟೇಸ್ಟಿಯಾದ ಸೂಪ್ ರೆಡಿಯಾಗಿರುತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಫ್ರೈಡ್ ರೈಸ್ ಮತ್ತು ಸೂಪ್ ಮಾಡ್ಕೋಬಹುದು ಅಂತ. ಇವಾಗ ಇದು ರೆಡಿಯಾಗಿದೆ. ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ರೆ ರುಚಿಯಾದ ಫ್ರೈಡ್ ರೈಸ್ ಮತ್ತು ಸೂಪ್ ಸವಿಯಲು ಸಿದ್ಧ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಪಕ್ಕಾ ರೆಸ್ಟೋರೆಂಟ್ ಟೇಸ್ಟೇ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗೆ ಈ ಎರಡು ಕಾಂಬಿನೇಷನ್ ನೀವು ಟ್ರೈ ಮಾಡಲೇಬೇಕು. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.